ಹಾಯ್, ಒಂದಿಷ್ಟು ಮಂದಿ ಕಮೆಂಟ್ ಮಾಡಿದ್ರೆ ಮೂರನೇ ಸಿಸೇರಿಯನ್ ಬಗ್ಗೆ ಹೇಳ್ರಿ ನಮಗೆ ಅಂತ ಹೇಳಿಬಿಟ್ಟು. ಮೂರನೇ ಸಿಸೇರಿಯನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಿಸೇರಿಯನ್ ಅಂದ್ರೆ ಏನು ಅಂತ ತಿಳ್ಕೊಳ್ರಿ ಫಸ್ಟ್. ಸಿಸೇರಿಯನ್ ಅಂದ್ರೆ ನೀವು ಅದೊಂದು ಹೊಟ್ಟೆ ಕೊಯ್ದು ಪಾಪು ತೆಗೆದು ಬಿಡ್ತಾರೆ ಅನ್ನೋಂಥ ಸಿಂಪಲ್ ಸರ್ಜರಿ ಅಲ್ಲ. ಅದು ಒಂದು ಮೇಜರ್ ಸರ್ಜರಿ. ನಿಮ್ದು ಹೆಂಗೀಗ ಅಪೆಂಡಿಕ್ಸ್, ಆಮೇಲೆ ಹರ್ನಿಯಾ, ಆ ಥರದ್ದೇ ಒಂದು ಸಿಮಿಲರ್ ಆಪ್ರೇಷನ್. ಸೊ ಇದ್ರೊಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ, ನಾವು 7 ಲೇಯರ್ನ ಕಟ್ ಮಾಡ್ತೀವಿ ಇದ್ರೊಳಗಡೆ. ಓಕೆ, ಕಟ್ ಮಾಡಿಬಿಟ್ಟು ಗರ್ಭಾಶಯದ ಒಳಗಡೆ ಹೋಗ್ಬಿಟ್ಟು ಪಾಪುವಿನ ಸುತ್ತ ಇರುವಂಥ ಅಮ್ನಿಯಾಟಿಕ್ ಸ್ಯಾಕ್ ಕಟ್ ಮಾಡಿಬಿಟ್ಟು ಮಗು ತೆಗೆಯುವಂಥ ಒಂದು ಪ್ರೊಸೀಜರ್. ಸೊ ಇದನ್ನು ಯಾವಾಗ ಮಾಡ್ತೀವಿ ಅಂತಂದ್ರೆ, ಮಗುವಿನ ಹಾರ್ಟ್ ಬೀಟ್ ಲೋ ಆದಾಗ, ಇಲ್ಲ ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರೂ ಎಷ್ಟೋ ಒಂದು 24 hours ಆದಮೇಲೂ ಇನ್ನೂ ಸರ್ವೈಕಲ್ ಡೈಲಿಟೇಷನ್ ಆಗ್ತಾ ಇಲ್ಲ, ನಾನ್ ಪ್ರೋಗ್ರೆಷನ್ ಆಫ್ ಲೇಬರ್ ಅಂತೀವಿ, ಅದಾದಾಗ, ಇಲ್ಲ ಅಂಬೆಲಿಕಲ್ ಕಾರ್ಡ್ ಹೊರಗಡೆ ಬಂದಾಗ, ಎಮರ್ಜೆನ್ಸಿ ಕಂಡೀಷನ್ಸ್ ಒಳಗಡೆ ಮಾಡುವಂಥದ್ದು ಸಿಸೇರಿಯನ್. ಇನ್ನೊಂದಿಷ್ಟು ಕಡೆ ಮುಂಚೆ ಸಿಸೇರಿಯನ್ ಆಗಿತ್ತಂದ್ರೆ ತಿರ್ಗಾ ಸಿಸೇರಿಯನ್ ಮಾಡೋ ಚಾನ್ಸಸ್ಸೂ ಇರ್ತದೆ. ಸೊ ಇವೆಲ್ಲ ಇಂಡಿಕೇಶನ್ಸ್, ಬಹಳಷ್ಟು ಇಂಡಿಕೇಶನ್ಸ್ ಅದಾವು, ಅವನ್ನೆಲ್ಲ ಹೇಳ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲ ಇಂಡಿಕೇಶನ್ಸ್. ಬಟ್ ಇದು ಒಂದು ಮೇಜರ್ ಸರ್ಜರಿ, ಸಿಂಪಲ್ ಈಸಿ ಆ್ಯಂಡ್ ಔಟ್ ಸರ್ಜರಿ ಅಲ್ಲ. ಸೊ ಅದನ್ನು ತಲೆಯೊಳಗೆ ಇಟ್ಕೊಳ್ರಿ, ಮೇಜರ್ ಸರ್ಜರಿ.